ದಿನಾಂಕ 35/2025 ಅವತ್ತು ಸುಮಾರು ಬೆಳಗಿನ ಜಾವ 4 ಗಂಟೆ ಸಮಯದಲ್ಲಿ ಅರಸೀಕೆರೆ ಟೌನ್ ಸೇರಿದಂತೆ ಶ್ರೀನಿವಾಸ್ ರೆಡ್ಡಿ ಅವರು ಒಂದು ದೂರನ್ನು ದಾಖಲಿಸಿರ್ತಾರೆ. ಆ ಕೇಸ್ ಹಿನ್ನೆಲೆ ಏನಂತಂದರೆ, ಅವರು ಒಂದು ಬಿಲ್ಡಿಂಗನ್ನು ಕಟ್ತಾ ಇರ್ತಾರೆ ಅರಸೀಕೆರೆ ಟೌನ್ ಲಿಮಿಟ್ಸಲ್ಲಿ. ಒಂದು ರೆಸ್ಟೋರೆಂಟ್ ಕಮ್ ಮನೆ ಥರ ಒಂದು ಕಟ್ತಾ ಇರ್ತಾರೆ, ಒಂದು 2400 ಸ್ಕ್ವೇರ್ ಫೀಟಲ್ಲಿ. ಅದರಲ್ಲಿ ಕಾಂಟ್ರಾಕ್ಟರ್ ಆಗಿ ವಿಜಯ್ ಕುಮಾರ್ ಅಂತ ಒಬ್ಬರು ಮೇಸ್ನರಿಯಾಗಿ ವಿಜಯ್ ಕುಮಾರ್ 45 ವರ್ಷ ಅರಸೀಕೆರೆ ಸೇರೋರೆ, ಅವರು ಇದು ಕಾಂಟ್ರಾಕ್ಟ್ನ ತಗೊಂಡು ಮಾಡ್ಕೊಳ್ತಾ ಇದ್ದಾರೆ. ಅವರು ಒಂದು ಕೊಲೆ ಆಗಿದ್ದಾರೆ ಅಂತ ಒಂದು ಪ್ರಕರಣ ದಾಖಲುಪಡಿಸಿರ್ತಾರೆ. ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಏನಂತಂದರೆ, 30/5/2025 ರಾತ್ರಿ ಸುಮಾರು 11:15 ಗಂಟೆಯಲ್ಲಿ ಯಾರು ಡಿಸೀಸ್ ವಿಜಯ್ ಕುಮಾರ್ ಇದ್ದಾರೋ ಅವರು ಕಂಪ್ಲೇಂಟ್ ಆದ ಶ್ರೀನಿವಾಸ್ ಅವರಿಗೆ ಕಾಲ್ ಮಾಡಿ, ಈ ರೀತಿ ನಮ್ಮ ಕಟ್ತಾ ಇರೋ ಬಿಲ್ಡಿಂಗಲ್ಲಿ ಇಬ್ಬರು ಹುಡುಗರು ಇದ್ದರು, ಅವ್ರೇನೋ ಪ್ರಾಬ್ಲಮ್ ಆಗಿದೆ ಅವರಿಬ್ರಿಗೂ ಗಲಾಟೆ ಆಗಿದೆ, ಸೊ ನಾವು ಹೋಗ್ತಾ ಇದ್ದೀನಿ ಅಂತ ಹೋಗಿರ್ತಾರೆ. ಅಲ್ಲಿ ಹೋದ ಮೇಲೂ ಸಹ ಏನು ಶ್ರೀನಿವಾಸ್ ರೆಡ್ಡಿಗೆ ಡಿಸೀಸ್ಡ್ ವಿಜಯ್ ಕುಮಾರ್ ಏನಿರ್ತಾರೆ ಅವರು ತಿಳಿಸಿರ್ತಾರೆ, ಈ ರೀತಿ ನಾನು ಬಂದಿದ್ದೀನಿ, ಬಟ್ ಯಾರೂ ಕಾಣ್ತಾ ಇಲ್ಲ, ನಾನು ಹುಡುಕಾಡ್ಕೊಂಡು ನಿಮ್ಗೆ ಹೇಳ್ತೀನಿ ಅಂತ ಹೇಳಿರ್ತಾರೆ. ಅದಾದಮೇಲೆ ಸುಮಾರು ಸಮಯ ಆದಮೇಲೆ 12:15 ಸಮಯದಲ್ಲಿ ವಿಜಯ್ ಕುಮಾರ್ ಅವರು ಕಾಲ್ ಮಾಡ್ತಾ ಇರಲ್ಲ, ಮತ್ತು ಏನು ಕಾಲ್ ಬಂದಿಲ್ಲ ಅಂತ ಶ್ರೀನಿವಾಸ್ ರೆಡ್ಡಿ ಅವರು ಡಿಸೀಸ್ಡ್ ಅವ್ರು ಕಾಲ್ ಮಾಡ್ತಾರೆ, ಆದರೆ ಅವರು ಫೋನ್ ರಿಸೀವ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಕಂಪ್ಲೇಂಟ್ ಶ್ರೀನಿವಾಸ್ ರೆಡ್ಡಿ ಏನಿರ್ತಾರೆ ಅವ್ರ ಸ್ಥಳಕ್ಕೆ ಹೋಗಿ ನೋಡ್ತಾರೆ. ಆ ಸಮಯದಲ್ಲಿ ಅದು ಏನು ಕಟ್ತಾ ಇರುವ ಬಿಲ್ಡಿಂಗಲ್ಲಿ ಅದೇನು ಹಾಲ್ ಅಂತ ಕರೀತಾರೋ, ಮೇನ್ ರೂಮಲ್ಲಿ ಏನು ಕರೀತಾರೋ ಅದರಲ್ಲಿ ಡಿಸೀಸ್ಡ್ ಅವರಿಗೆ ತಲೆಯಲ್ಲಿ ಪೆಟ್ಟಾಗಿ ರಕ್ತದಲ್ಲಿ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಅವ್ರು ಕೊಲೆ ಆಗಿದೆ ಅಂತ ಅವ್ರಿಗೆ ಗೊತ್ತಿರ್ತದೆ. ಈ ಹಿನ್ನೆಲೆಯಲ್ಲಿ ಅವರು FIR ಅನ್ನು ದಾಖಲುಪಡಿಸಿರ್ತಾರೆ. ಅವ್ರಿಗೆ ಬಂದಿರೋ ಪ್ರಾಥಮಿಕ ಮಾಹಿತಿ ಅವ್ರಿಗೆ ಬಂದಿರೋ ಪ್ರಕಾರ, ಕಂಪ್ಲೇಂಟ್ ಬಂದಿರೋ ಪ್ರಕಾರ ಇಬ್ಬರು ಅಲ್ಲಿ ಕೆಲಸ ಮಾಡ್ತಾರೆ, ಸಚಿನ್ ಮತ್ತು ವಿಕ್ರಮ್ ಅವರು ಈ ಕೊಲೆ ಮಾಡೋದಕ್ಕೆ ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಕಾರಣ ಏನಂತಂದರೆ, ಸಚಿನ್ ಮತ್ತು ವಿಕ್ರಮ್ ಏನು ಆ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾಯಿದ್ರು, ಅವರಿಬ್ಬರೇ ಅಲ್ಲಿ ಉಳ್ಕೊಳ್ತಾ ಇದ್ರು, ಮತ್ತು ಅವರು ಅಲ್ಲಿಂದ ಹೊರಡುವ ದೃಶ್ಯಗಳು ಸಹ ಇದೆ. ಯಾವ ಟೈಮ್ಗೆ ಅವ್ರು ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ, ಆ ಸಮಯದಿಂದ ಅವರು ಏನು ಇಬ್ಬರು ಸಚಿನ್ ಮತ್ತು ವಿಕ್ರಮ್ ಏನಿದ್ದಾರೋ ಅವರು ಗಾಡಿ ತಗೊಂಡು ಹೋಗಿರೋದು ದೃಶ್ಯ ಅವರ ಹತ್ರ ಇದ್ರೂ ಸಹ ಅದರ ಮೇಲೆ ಅವರು FIR ಅನ್ನು ದಾಖಲಿಪಡಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ವಿಚಾರಣೆ ಇನ್ವೆಸ್ಟಿಗೇಷನ್ ಮುಂದುವರಿಸೋ ಸಮಯದಲ್ಲಿ ಏನು ಅಕ್ಯೂಸ್ಡ್ ಇಬ್ಬರು ಇದ್ದಾರೋ ಸಚಿನ್ ಮತ್ತು ವಿಕ್ರಮ್ನ ಅವ್ರು ಇಬ್ಬರು ನಾವು ದಸ್ತಗಿರಿಯನ್ನು ಮಾಡಿಬಿಟ್ಟು ಇನ್ವೆಸ್ಟಿಗೇಷನ್ ಮುಂದುವರಿಸಿದ್ವಿ. ಪ್ರಾಥಮಿಕ ತನಿಖೆಯಲ್ಲಿ ನಮ್ಗೆ ಕಂಡು ಬಂದಿರೋದು, ಅವರು ಇಬ್ಬರು ಸಚಿನ್ ಮತ್ತು ವಿಕ್ರಮ್ ಏನಿದ್ದಾರೋ ಅವರು ಮತ್ತು ಇವರು ಯಾರು ಡಿಸೀಸ್ಡ್ ಇದ್ದಾರೋ ಅದು ಹಣಕಾಸಿನ ವಿಚಾರಕ್ಕೆ ಮಾಡಿರಬಹುದು, ಅದು ಗೋಲ್ಡ್ ಇರಲಿ ಇಲ್ಲ ಹಣಕಾಸಿನ ವಿಚಾರ ಮಾಡಿರಬಹುದು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ. ಆದರೆ ಅದು ಕೂಲಂಕುಷವಾಗಿ ಇನ್ನೂ ವಿಚಾರಣೆ ಮುಂದುವರಿಸಬೇಕಾಗಿರ್ತದೆ. ಸಚಿನ್ ಮತ್ತು ವಿಕ್ರಮ್ ಹಿನ್ನೆಲೆ ಏನಂತಂದರೆ, ವಿಕ್ರಮ್ ಮತ್ತು ಸಚಿನ್ ಇಬ್ಬರೂ ಬಿಹಾರ ರಾಜ್ಯ ಸೇರಿದವರು. ವಿಕ್ರಮ್ ಅವರು 1 ವರ್ಷದಿಂದ ಇಲ್ಲೇ ಇರ್ತಾರೆ, ಮತ್ತು ಸಚಿನ್ ಅವರು ಏನಿರ್ತಾರೆ ಈ 1 ವಾರ ಹಿಂದೆ ವಿಕ್ರಮ್ ಅವ್ರು ಕರ್ಕೊಂಡ್ಬಂದಿರ್ತಾರೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಬಂದಿದೆ. ಆದರೆ ಈಗ ತನಿಖೆ ನಾವು ಮುಂದುವರಿಸಬೇಕಾಗಿರ್ತದೆ. ಅವರು ಇಬ್ಬರು ಬಂದು ಎಸ್ಕೇಪ್ ಆಗಿ ಬೇರೆ ಅವರು ಸ್ವಂತ ಊರಿಗೆ ಹೋಗ್ದಂಗೆ ನಮಗೆ ಮಾಹಿತಿ ಬಂತು. ಸದ್ಯಕ್ಕೆ ಅವ್ರಿಗೆ ನಮ್ಮ ತನಿಖೆ ಪ್ರಕಾರ ಅವ್ರನ್ನೂ ನಾವು ಒಂದು ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ನಿಂದ ಅವ್ರನ್ನ ದಸ್ತಗಿರಿ ಮಾಡಿ ಮುಂದಿನ ತನಿಖೆಗೆ ಅವ್ರು ಒಳಪಡಿಸಿದ್ವಿ. ಅದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತಾ ಇದ್ವಿ. ಅವ್ರು ವಿಕ್ರಮ್ ಮತ್ತು ಸಚಿನ್ ಏನಿದ್ದಾರೋ ಅವ್ರ ಬಗ್ಗೆ ಏನಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಾರೋ ಸಹ ನಾನು ವಿಚಾರಣೆ ಮಾಡಿಸ್ತಾ ಇದ್ವಿ. ವಿಕ್ರಮ್ ಅವರು 1 ತಿಂಗಳಿಂದ ವರ್ಕ್ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಅರಸೀಕೆರೆಯಲ್ಲಿ 1 ವರ್ಷದಿಂದ ಓಡಾಡ್ತಾ ಇದ್ರು, ಬೇರೆ ಬೇರೆ ಗಾರಿ ಕೆಲಸ ಮಾಡಿಕೊಂಡು ಈ ರೀತಿ ಕೆಲಸ ಮಾಡ್ಕೊಂಡಿದ್ರು. ಆದರೆ ಇವರು ಏನು ಡಿಸೀಸ್ ಇದ್ದಾರೆ ಅವ್ರ ಜೊತೆಗೆ 1 ತಿಂಗಳು, ಮತ್ತು ಸಚಿನ್ ಅವ್ರು ಏನಿರ್ತಾರೆ ವಿಕ್ರಮೇ ಕರ್ಕೊಂಡು ಬರ್ತಾರೆ ಅಂತ ತನಿಖೆಯಲ್ಲಿ ಕಂಡು ಬಂದಿದೆ. ಆದರೆ ನಾವು ಕೂಲಂಕುಷವಾಗಿ ಏನಕ್ಕೆ ಬಂದರು, ಬೇರೆ ಕಡೆ ಏನಾದ್ರು ಕೆಲಸ ಮಾಡ್ಕೊಂಡು ಬಂದ್ರ, ಇಲ್ಲ ನಮಗೆ ಇರುವ ಇನ್ನೊಂದು ಮಾಹಿತಿ ಏನಂದರೆ ಅವರು ಅಕ್ಕಪಕ್ಕ ಜಿಲ್ಲೆಯಲ್ಲೂ ಸಹ ಅವ್ರು ಕೆಲವೊಂದು ಕಡೆ ಈ ಕಾಂಟ್ರಾಕ್ಟರ್ಸ್ಗೆ ಕೆಲಸ ಮಾಡ್ತಾ ಇದ್ರು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಆದರೆ ಸ್ಪಷ್ಟವಾಗಿ ಎಷ್ಟು ವರ್ಷ ಯಾರ ಹತ್ರ ಏನಾದರೂ ಕಾಂಟ್ರಾಕ್ಟ್ ತಗೊಂಡು ಕೆಲಸ ಮಾಡೋಕ್ಕೆ ಬರ್ತಾ ಇದ್ರಾ, ಇಲ್ಲ ಅವಾಗ ಬಂದು ಹೋಗ್ತಾ ಬಗ್ಗೆ ನಾವು ತನಿಖೆ ಮಾಡಬೇಕಾಗಿರ್ತದೆ. ವಿ ಆರ್ ಡೂಯಿಂಗ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಅದು ಇಲ್ಲ ಇರಬಹುದು ಅಂತ ನಮ್ಗೆ ಅನಿಸಿಕೆ ಇದೆ. ದುಡ್ಡಿನ ವಿಚಾರ ಮತ್ತು ಗೋಲ್ಡ್ ವಿಚಾರಕ್ಕೆ ಇರಬಹುದು ಅಂತ ನಮಗೆ ಸಂಶಯ ಅಂತೂ ಇದೆ. ಬಟ್ ಅದ್ರ ಬಗ್ಗೆ ನಾವು ಕೂಲಂಕುಷ ವಿಚಾರಣೆ ಮಾಡಿ ತನಿಖೆಯನ್ನು ಮುಂದುವರಿಸುವಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ರೆಗ್ಯುಲರ್ ಚೈನ್ ಮತ್ತು ಉಂಗುರ ಏನೋ ಹಾಕೊಂಡಿದ್ದಾರೆ ಅಂತ ಅವ್ರ ಮನೆಯವರು ಹೇಳಿದ್ದಾರೆ. ಬಟ್ ಅದಕ್ಕೋಸ್ಕರ ಮರ್ಡರ್ ಆಗಿದೆಯಾ ಇಲ್ಲ ಏನಾದ್ರು ಗಲಾಟೆ ಆಗಿ ಮಾಡಿದಾರಾ ಅಂತ ನಾವು ತನಿಖೆಯನ್ನು ಮಾಡಬೇಕಾಗಿರ್ತದೆ. ಅವ್ರ ಕೈಯನ್ನು ಬೆರಳಿನ ಕಟ್ಟಾಗಿದೆ, ಅದನ್ನು ನಾವು ವಿಚಾರಣೆ ಮಾಡಿಸ್ತಾ ಇದ್ದೀವಿ. ವಿ ಆರ್ ಡೂಯಿಂಗ್ ಇನ್ವೆಸ್ಟಿಗೇಷನ್. ಈಸ್ ಅ ಕಾಂಟ್ರಾಕ್ಟರ್, 11 years ಮದುವೆ ಆಗಿದೆ,
ಮದುವೆಯಾಗಿ 11 ಇಯರ್ಸ್ ಆಗಿದೆ. ಬಿಲ್ಡಿಂಗ್ ಕಾಂಟ್ರಾಕ್ಟರ್ ತಗೊಂಡು ಮಾಡ್ತಾ ಇದ್ದಾರೆ ಅಂತ ನಮಗೆ ಪ್ರಾಥಮಿಕ ತನಿಖೆಯಲ್ಲಿದೆ. ಬಟ್ ಬೇರೆ ಬೇರೆ ಕೆಲಸ ಏನಾರು ಮಾಡ್ತಾ ಬಗ್ಗೆ ಅದ್ರ ಬಗ್ಗೆಯೂ ನಾವು ಬೇರೆ ಏನೋ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇವ್ರ ಜೊತೆಗೆ ಇಲ್ಲ ಬೇರೆಯವ್ರ ಜೊತೆಗೆ ಏನೋ ಇದೆಯಾ ಅಂತ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲ ನಮ್ಗೆ ಬಂದರೆ ಮಾಹಿತಿ ಪ್ರಕಾರ ಶ್ರೀನಿವಾಸ್ ಅವರೇ ಪ್ರಾಥಮಿಕವಾಗಿ ದಾಖಲಿದೆ. ವಿಕ್ರಮ್ ಮತ್ತು ಸಚಿನ್ಗೆ ಸುಮಾರು 26ರಿಂದ 30 ವಯಸ್ಸಾಗಿರ್ಬೋದು. ಶ್ರೀನಿವಾಸ್ ರೆಡ್ಡಿ ನಾವು ತನಿಖೆ ಮಾಡ್ತಾ ಇದ್ದೀವಿ. ಅವ್ರ ಮಾಹಿತಿ ಬಂದಿದೆ. ಅದು ಒಂದು ವೇಳೆ ಈ ಇಬ್ಬರು ಹುಡುಗರು ಕಾಲ್ ಮಾಡಿ ಹೇಳಿದಾರಾ ಇಲ್ಲ ಬೇರೆಯವ್ರು ಏನೋ ಕಾಲ್ ಮಾಡೋದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ಅದು ನಾವು ಪೂರ್ಣವಾಗಿ ತನಿಖೆ ಮಾಡಬೇಕಾಗುತ್ತೆ.